ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಗುರುದೇವ ತಿರುಚಿಟ್ಟಂಬಲಂ. ಒಂದು ಪ್ರಶ್ನೆ, ಮುಕ್ತಿ ಅನ್ನುವಂಥದ್ದು ಆತ್ಮಕ ಮನಸ್ಸಿನ ಅಂತ. ಯಾಕೆಂದ್ರೆ ಈಗ ಮನಸ್ಸು ಶಾಂತವಾದರೆ ಆ ಉನ್ನತ ಹಂತವನ್ನು ಹೇರ್ತೀವಿ ಅಂತ ನಾನು ಓದಿರೋದು ಕೇಳಿರೋದೆಲ್ಲ ಆಗಿದೆ. ಹಂಗಿದ್ರೆ ಮುಕ್ತಿ ಯಾವುದು ದೊರಕುತ್ತೆ? ಈ ಮುಕ್ತಿ ಮನಸ್ಸಿಗೆ ದೊರಕಿದ್ರೆ ಆತ್ಮ ಬಿಡುಗಡೆನ, ಅಥವಾ ಆತ್ಮಕ್ಕೆ ಮುಕ್ತಿ ದೊರಕುತ್ತಾ? ಆ ಆತ್ಮ ಮುಕ್ತಿ ದೊರಕಿದ್ರೆ ಮನಸ್ಸು ಬಿಡುಗಡೆಯಿಂದ ಹೊಂದುತ್ತಾ? ಯಾವ ಥರ ಇದೆ? ಮನಸ್ಸಿಗೆ ಮುಕ್ತಿ. ಮನಸ್ಸಿಗೆ ಮುಕ್ತಿ ಆದರೆ ಅದು ಆತ್ಮ ಮುಕ್ತಿ ಹೊಂದಿತು ಅಂತ ಹೇಳೋದು. ಅಂದರೆ ಅಲ್ಲಿ ಆಸೆಗಳು ಇಲ್ಲ ಅಂತ ಅರ್ಥ. ಆಸೆಗಳು ಸೃಷ್ಟಿಯಾಗೋದು ಮನಸ್ಸಿನಿಂದ. ಆಸೆಗಳು ಸೃಷ್ಟಿಯಾಗೋದು ಮನಸ್ಸಿನಿಂದ. ಈ ಮನಸ್ಸು ಈ ಆತ್ಮವನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಮನಸ್ಸು ಆತ್ಮವನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಆತ್ಮ ಈ ಮನಸ್ಸಿನ ಹತ್ರ ಹೇಳ್ತದೆ, ನನ್ನ ಕೆಲಸಗಳಿದೆ, ಈ ಕೆಲಸ ಮಾಡಬೇಕು, ಇಂಥಲ್ಲಿಗೆ ನನಗೆ ಹೋಗಬೇಕು ಅಂತೇಳಿ. ಹಾಗಾದರೆ ಮನಸ್ಸು ಹುಡುಕ್ತದೆ. ಪ್ರತಿಯೊಂದು ವಿಚಾರ ಅದು ಆತ್ಮದಿಂದ ಮನಸ್ಸಾಗಿ ಹೊರಗೆ ಬರುವುದು. ಆಗ ಮುಕ್ತಿ ಆಗಬೇಕಾದ್ದು ಮನಸ್ಸಿಗೆ. ಮನಸ್ಸಿಗೆ ಮುಕ್ತಿ ಆಯಿತು ಅಂತೇಳಿದರೆ ಆತ್ಮದಿಂದ ಯಾವುದೇ ವಿಚಾರಗಳು ಹೊರಗೆ ಬರುವುದಿಲ್ಲ. ಅಂದರೆ ಈಗ ಅದು ಶಿವಶಕ್ತಿ ಹೋಲಿಸ್ಬೋದಾ ಮನಸ್ಸು ಮತ್ತು ಆತ್ಮನ? ಮನಸ್ಸು ಮತ್ತು ಆತ್ಮವನ್ನು ಶಿವಶಕ್ತಿಗೆ ಹೋಲಿಸ್ಬೋದು, ಖಂಡಿತವಾಗಿಯೂ. ಶಿವ ಯಾವತ್ತಿದ್ರೂ ಸ್ಟಿಲ್, ಶಕ್ತಿ ಯಾವತ್ತಿದ್ರೂ ಸುತ್ತುತ್ತಾನೆ ಇರ್ತದೆ, ಅದು ಸಂಚಾರ ಮಾಡ್ತಾನೆ ಇರ್ತದೆ. ಹಾಗಿದ್ರೆ ಗುರುವೆ, ಈಗ ಶಕ್ತಿಯ ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ, ಹೌದಲ್ವಾ? ಖಂಡಿತವಾಗಿಯೂ. ಅಂದಮೇಲೆ ಈಗ ನಮ್ದು ಹೇಗೆ ಅಂದರೆ, ಈ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳ ನಡುವೆ ಆಧ್ಯಾತ್ಮ ಅನ್ನೋದಾಗಿದೆ. ಈಗ ನಮ್ಗೆ ಸತ್ಯ ನನಗೆ ಅದಾಗ್ತಿರೋ ಅದು ಸತ್ಯ. ಅದು ಆಧ್ಯಾತ್ಮಿಕ ತಿಳಿಬೇಕು ಅಂತ ಹೇಳಿದರೆ ಈ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರದ ಅರಿವು ಸಂಪೂರ್ಣ ಆದರೆ ಮಾತ್ರ ಆಧ್ಯಾತ್ಮಿಕ ತಿಳಿಲಿಕ್ಕೆ ಆಗೋದು. ಇಲ್ಲಿ ನೀವು ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರ್ಯವನ್ನು ಯಾವ ರೀತಿ ತಗೊಂಡು ಹೋಗ್ತೀರಿ ಅಂತ ಹೇಳೋದು ವಿಚಾರ. ಮನುಷ್ಯನ ಬರ್ತಿನಲ್ಲಿ, ಮನುಷ್ಯನ ಹುಟ್ಟಿನಲ್ಲಿ ಈ 6 ಗುಣಗಳನ್ನು ಭಗವಂತ ಹಾಕಿ ಕಳಿಸಿದ್ದಾನೆ. ಆಗ ಈ 6 ಗುಣಗಳು ಇಲ್ಲದೆ ಯಾರಿಂದಲೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ 6 ಗುಣಗಳಿಂದಲೇ ಪ್ರಪಂಚ ಓಡೋದು. ಈ 6 ಗುಣಗಳಿಂದಲೇ ಈ ಪ್ರಪಂಚದಲ್ಲಿ ಒಳ್ಳೆಯದಾಗೋದು. ಈ 6 ಗುಣಗಳಿಂದಲೇ ಪ್ರಪಂಚದಲ್ಲಿ ಅನಾಹುತಗಳಾಗೋದು. ಅದನ್ನು ನಾವು ಯಾವ ರೀತಿ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗ್ತೇವೆ ನಮಗೆ ಬಿಟ್ಟ ವಿಚಾರ. ಅದಿಲ್ಲದೆ ಆಗುವುದಿಲ್ಲ. ಅದೇ ಭಗವಂತ ಕೊಟ್ಟ ದೊಡ್ಡ ಪರೀಕ್ಷೆ. ಆ ದೊಡ್ಡ ಒಂದು ಸಾಗರ ಅದು. ಆ ಸಾಗರದಲ್ಲಿ ಈಜುವುದು ಅಷ್ಟು ಸುಲಭ ಅಲ್ಲ. ಎಲ್ಲದಕ್ಕೂ ಬೇರೆ 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 ಸಾಗರ. ಅದನ್ನು ದಾಟಿ 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 ಬರೋದಷ್ಟು ಸುಲಭ ಅಲ್ಲ ಅಂತೇಳೋದು. ಅದನ್ನು ಯಾರೋ ಒಬ್ಬ ದಾಟಿದನೋ ಅವನಿಗೆ ಮತ್ತೆ ಈ ಪ್ರಪಂಚದಲ್ಲಿ ಯಾರ ಅವಶ್ಯಕತೆ ಇಲ್ಲ. ಅವನಿಗೆ ಯಾರ ಅವಶ್ಯಕತೆ ಇಲ್ಲ. ಅವನಿಗೆ ಕಾಮಕ್ರೋಧ ಮದ ಲೋಭ ಮೋಹ ಮತ್ಸರ್ಯ ಎಂಬ ವಿಚಾರ ಆಧ್ಯಾತ್ಮಿಕಕ್ಕೆ ವಿರುದ್ಧವಾದ ವಿಚಾರವೇ ಅಲ್ಲ. ಅಲ್ಲಿ ಗೆಲ್ಲಬೇಕು ಅಷ್ಟೇ. ಅದನ್ನು ಅಭ್ಯಾಸ ಮಾಡಲೇಬೇಕು. ಅದರಿಂದ ಏನೆಲ್ಲ ಅನಾಹುತ ಆಗ್ತದೆ ಅಂತ ತಿಳಿಲೇಬೇಕು. ಅದರಿಂದ ಏನೆಲ್ಲ ಒಳಿತಾಗ್ತದೆ ಅಂತ ತಿಳಿಬೇಕು. ಅದರಿಂದ ಏನೆಲ್ಲ ಕೆಡುಕು ಆಗ್ತದೆ ಅಂತ ತಿಳಿಬೇಕು. ಈ ಪಾಠ ಸರಿಯಾಗಿ ಅರ್ಥ ಆದರೆ ಖಂಡಿತವಾಗಿ ಆಧ್ಯಾತ್ಮಿಕದ ಪಯಣ ಎಂಬುದು ಬಹಳ ಸುಲಭವಾಗ್ತದೆ. ಈಗ ಆಧ್ಯಾತ್ಮಿಕ ಪಯಣ ಎಂಬುದು ಯಾಕೆ ಅಂತ ಕೇಳೋದು. ಮನುಷ್ಯನ ಜೀವನವೇ ಆಧ್ಯಾತ್ಮಿಕ ಅಂತ ಹೇಳೋದು. ಮನುಷ್ಯ ಅನುಭವಿಸುವುದೇ ಆಧ್ಯಾತ್ಮಿಕ ಅಂತ ಹೇಳೋದು. ಅವನವನ ಜೀವನವನ್ನು ಅವ ಅನುಭವಿಸ್ತಾನಲ್ಲ, ಅದು ಆಧ್ಯಾತ್ಮಿಕ. ಇದು ಭಗವಂತ ಕೊಟ್ಟ ಸ್ಥಿತಿ, ಭಗವಂತ ಕೊಟ್ಟ ನೆಲೆ. ಈ ನೆಲೆಯಿಂದ ನಾವು ತಪ್ಪಲಿಕ್ಕೆ ಆಗೋದಿಲ್ಲ. ಭಗವಂತ ಕೊಟ್ಟದ್ದನ್ನೆಲ್ಲ ನಾವು ಸ್ವೀಕಾರ ಮಾಡಿಕೊಂಡೇ ಹೋಗ್ತೇವೆ ನೋಡು, ಸಂತೋಷದಿಂದ ಪ್ರೀತಿಯಿಂದ. ಅದು ದೊಡ್ಡ ಆಧ್ಯಾತ್ಮಿಕ.
ಇಲ್ಲಿ ಎಲ್ಲವನ್ನೂ ಭಗವಂತ ಕೊಟ್ಟ, ದಾರಿಯನ್ನು ಮಾತ್ರ ಹೇಳಿಕೊಡಲಿಲ್ಲ. ಕಾಡಿನಲ್ಲಿ ತಂದು ಬಿಟ್ಟ, ನಿನಗೆ ಹೊರಗೆ ಬರಲಿಕ್ಕೆ ದಾರಿಯನ್ನು ಮಾತ್ರ ಅವ ಹೇಳಿಕೊಡಲಿಲ್ಲ. ಅದರಿಂದ ನೀನು ಹೊರಗೆ ಬರೋದು ಹೇಗೆ ಅಂತೇಳಿ, ಅದು ನಿನ್ನ ಒಳಗೆ ಉಂಟು, ನೀನು ತಿಳ್ಕೋ ಅಂತ ಹೇಳಿದ. ನಿನ್ನ ಒಳಗೆ ಅದು ನೀನು ತಿಳ್ಕೊಳ್ಳುವಾಗ ನಿನಗೆ ಅರಿವಿಗೆ ಬರುವುದು ಒಂದು ಗುರು ಚೈತನ್ಯವನ್ನು. ಆ ಗುರುವನ್ನು ಹುಡುಕಿಕೊಂಡು ಹೋಗು, ಎಲ್ಲಿ 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 ಅಂತ. ಸೊ ಅದು ನಿನ್ನ ಒಳಗೆ ಬಂದ ಕಾರಣ ಯಾವುದು? ಆ ಗುರು ಎಂಬ ಸ್ಥಿತಿ, ಆ ಗುರು ಎಂಬ ಜ್ಞಾನ, ಆ ಗುರುವಿನ ಒಂದು ಹುಡುಕಾಟ, ಎಲ್ಲವೂ ನಮ್ಮೊಳಗೆ ಯಾವುದೋ ಒಂದು ರೀತಿಯಲ್ಲಿ ಆ ಗುರುವನ್ನು ನೆನಪಿಸ್ತಾ ಇರ್ತದೆ. ಆಗ ನೆನಪಿಸ್ತಾ ಇರುವ ಸಮಯದಲ್ಲಿ ನಮಗೆ ಅರಿವಿಲ್ಲದಂತೆ ನಾವು ಹೋಗ್ತೇವೆ ಅಲ್ಲಿ. ಅದು ನಿನ್ನ ಒಳಗೆ ಉಂಟಾದ ಸ್ಥಿತಿ, ಅದು ನಿನ್ನ ಆತ್ಮಕ್ಕೆ ಉಂಟಾದ ಸ್ಥಿತಿ. ನಿನ್ನ ಆತ್ಮಕ್ಕೆ ಉಂಟಾದ ಸ್ಥಿತಿಯನ್ನು ನಿನ್ನ ಮನಸ್ಸು ಎಳೆದುಕೊಂಡು ಬರ್ತದೆ. ಹೇಳೋದು ಅರ್ಥ ಆಯ್ತಾ? ಈಗ ಆಧ್ಯಾತ್ಮ ಅಂದ್ರೆ ಈಗೆಲ್ಲ ಆತ್ಮ ಸಾಕ್ಷಾತ್ಕಾರ, ಜ್ಞಾನ ಹೀಗೆಲ್ಲ ಹೇಳ್ತಾರಲ್ವಾ, ಅದು ನಮ್ಮ ಪ್ರಯತ್ನ ಪೂರ್ವಕವಾಗಿ ಸಂಪಾದಿಸುವಂಥದ್ದ ಅಥವಾ ಅದು ತಾನಾಗಿ ಘಟಿಸುವಂಥದ್ದ? ಅದು ಯಾವ ರೀತಿ ಇರ್ಬೋದು? ಅದು ತಾನಾಗಿ ಸಿಗುವಂಥ ವಿಚಾರ, ಘಟಿಸುವಂಥ ವಿಚಾರ. ಹಂಗಿದ್ರೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತೀವಲ್ಲ, ಯಾವ ಕಾರಣಕ್ಕೆ? ಯಾರು ಅದು ಘಟಿಸಲೇಬೇಕು ಅಂದ್ರೆ ಯಾವ್ದಾದ್ರು ಒಂದು ಸಮಯದಲ್ಲಿ ಘಟಿಸಲೇಬೇಕಲ್ವಾ? ಅದು ಹಾಗೆ ಆಗ್ಬೇಕು, ಆಗುತ್ತೆ. ಖಂಡಿತವಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ಅದು ಸಿಗಬೇಕು ಅಂತ ಇದ್ರೆ ಇಷ್ಟೆಲ್ಲ ಹೋರಾಟ ಮಾಡಿಯೇ ಸಿಗಬೇಕು. ಕೆಲವು ಸಲ ಅದು ನಮ್ಮ ದಾರಿ ತಪ್ಪಿಸ್ತಲ್ಲ. ದಾರಿ ತಪ್ಪಿಸುವುದು ಕೂಡ ಸತ್ಯಕ್ಕೆ ಬೇಕಾಗಿರ್ಬೋದಲ್ಲ, ಸತ್ಯದ ಅರಿವಿಗೆ ಬೇಕಾಗಿರ್ಬೋದಲ್ಲ. ಸುಮ್ಮನೆ ದಾರಿ ತಪ್ಪುವುದಿಲ್ಲಲ್ಲ. ಒಂದು ದಾರಿಯಲ್ಲಿ ಹೋದ ಮೇಲೆ ಗೊತ್ತಾಗುತ್ತದೆ ಇದು ಸರಿಯಾದ ದಾರಿ ಅಲ್ಲ. ಅದು ನಾವು ಯಾಕೆ ಆ ರೀತಿ ತಗೊಳ್ಬೇಕು? ನಾವು ಅದನ್ನು ಸತ್ಯದ ರೀತಿಯಲ್ಲಿ ತಗೊಳ್ಬೇಕು, ಪಾಸಿಟಿವ್ ಆಗಿ ತಗೊಳ್ಬೇಕು. ಕಷ್ಟಪಟ್ಟೇ ನಾವು ಪಡ್ಕೊಳ್ಬೇಕು ಅಂತ ಇದ್ದರೆ ಅದು ಕಷ್ಟಪಟ್ಟೇ ಪಡ್ಕೊಳ್ಳೋದು. ತಾಯಿ ಜಗನ್ಮಾತೆ ಉತ್ತರ ಒಂದು ವಿಚಾರ ಇಲ್ಲ. ಅನೇಕ ಜನ್ಮದ ಪುಣ್ಯವನ್ನು ಸಂಪಾದನೆ ಮಾಡಿದ್ದೇವೆ ಅಂತ ಹೇಳಿದರೆ ಈ ಕ್ಷಣದಲ್ಲಿ ಕೂಡ ಸಿಗಬಹುದು, ಒಂದು ಕ್ಷಣದಲ್ಲಿ ಕೂಡ ಸಿಗಬಹುದು. ಆ ಒಂದು ಕ್ಷಣದಲ್ಲಿ ಜ್ಞಾನಿಯಾದವರು ಅದೆಷ್ಟೋ ಮಹಾಪುರುಷರಿದ್ದಾರೆ. ಜೀವನದ ಒಂದು ಘಟನೆಯನ್ನು ನೆನೆಸಿ, ಆ ಒಂದು ಸಣ್ಣ ಒಂದು ಘಟನೆಯಿಂದ ಜೀವನವನ್ನೇ ಬಿಟ್ಟು ದೂರಾದ ಮಹಾಜ್ಞಾನಿಗಳು ಬೇಕಾದಷ್ಟು ಇದ್ದಾರೆ. ಅಲ್ಲಿವರೆಗೆ ಬೇಕಾದಷ್ಟು ಕಷ್ಟವನ್ನೆಲ್ಲ ಅನುಭವಿಸಿದವರು ಇದ್ದಾರೆ. ಈ ಕಷ್ಟ ಎಂಬುದನ್ನು ನಾವು ಯಾಕೆ ಕಷ್ಟ ಅಂತ ತಿಳ್ಕೊಳ್ಬೇಕು? ನಾನು ಮಾಡಿದ ಕರ್ಮವನ್ನು ನಾನು ಅನುಭವಿಸ್ತೇನೆ ಅಂತ ತಿಳ್ಕೊಂಡ್ರೆ ಮುಗೀತಲ್ಲ. ಇಲ್ಲಿ ಸರಿ ಇಲ್ಲ, ತಪ್ಪು ಇಲ್ಲ, ಇಲ್ಲಿ ವಿಧಿ ಮಾತ್ರ ಇರುವುದಿಲ್ಲ. ನಿನ್ನಿಂದ ಏನಾಗಬೇಕು ಅದು ಆಗಿಯೇ ಆಗಬೇಕು. ನಿನ್ನಿಂದ ಏನಾಗಬೇಕು ಅದು ಆಗಿಯೇ ಆಗಬೇಕು. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ. ಈ ಸತ್ಯ ವಿಷಯ. ಒಂದು ಗುರುವಿನ ಸೇವೆಯನ್ನು ಮಾಡುವಾಗ, ಒಂದು ಗುರುವಿನ ಜ್ಞಾನವನ್ನು ತನ್ನ ಅಂತರಾತ್ಮದಲ್ಲಿ ಸ್ವೀಕಾರ ಮಾಡುವಾಗ, ತನ್ನ ಬಗ್ಗೆ ಒಂದು ಸ್ವಲ್ಪ ಎಳ್ಳಿನಷ್ಟು ಅರಿವು ಬರುವಾಗ ಈಗ ಹೇಳುವ ವಿಚಾರಗಳೆಲ್ಲವೂ ಅರ್ಥ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಯಾರೂ ಬೇಕು ಅಂತ ತಪ್ಪು ಮಾಡೋದಿಲ್ಲ, ಯಾರೂ ಬೇಕು ಅಂತ ಒಬ್ಬ ಕಳ್ಳನಾಗಲಿಲ್ಲ, ಇಲ್ಲಿ ಯಾರೂ ಬೇಕು ಅಂತ ಒಬ್ಬ ಕೊಲೆಗಾರನಾಗಲಿಲ್ಲ, ಇಲ್ಲಿ ಯಾರೂ ಬೇಕು ಅಂತ ಒಬ್ಬ ವೇಶ್ಯೆ ಆಗಲಿಲ್ಲ, ಇಲ್ಲಿ ಯಾರೂ ಬೇಕು ಅಂತೇಳಿ ಇಲ್ಲಿ ಯಾವುದನ್ನು ಪಡ್ಕೊಳ್ಳಿಲ್ಲ. ನಾನು ಹೀಗೆ ಆಗಬೇಕು ಅಂತೇಳಿ ಅವನವನ ಕರ್ಮ, ಅವನವನ ಆಸೆ, ಅವನವನ ಋಣಗಳು, ಅವನವನ ಜನ್ಮಕ್ಕೆ ತಕ್ಕ ಹಾಗೆ ಆ ಕರ್ಮವನ್ನು ಪಡ್ಕೊಂಡು ಎಲ್ಲವನ್ನು ಅನುಭವಿಸ್ತಿರುವುದಿಲ್ಲ. ಭಗವಂತನ ಸ್ಥಿತಿಯಲ್ಲಿ ಎಲ್ಲರೂ ಒಂದೇ. ಕಳ್ಳನಿಗೂ ಬೆಳಕು ಉಂಟು, ಒಳ್ಳೆಯವನಿಗೂ ಬೆಳಕುಂಟು. ಕಳ್ಳನಿಗೂ ಗಾಳಿ ಉಂಟು, ಒಳ್ಳೆಯವನಿಗೂ ಗಾಳಿ ಉಂಟು. ಇಬ್ಬರಿಗೂ ಗಾಳಿ ಉಂಟು, ಇಬ್ಬರಿಗೂ ನೀರು ಉಂಟು, ಎಲ್ಲರಿಗೂ ಎಲ್ಲವೂ ಉಂಟು. ಭಗವಂತ ಯಾಕೆ ಆಗದೆ ತಪ್ಪು ಮಾಡೋದು? ಅವನಿಗೆ ಶಿಕ್ಷೆ ಕೊಡಲಿಲ್ಲ, ಯಾವುದೊಂದು ತಿಳ್ಕೊಡುವುದಲ್ಲ. ಅವ ಯಾಕೆ ಎಲ್ಲರಾಗೆ ಜೊತೆಗೆ ಜೀವನ ಮಾಡಲಿಕ್ಕೆ ಬಿಟ್ಟ? ಭಗವಂತನಿಗೆ ಗೊತ್ತಿದೆ, ಅವನ ಕರ್ಮವನ್ನು ಅನುಭವಿಸ್ತಾನೆ. ಅವ ಅನುಭವಿಸಿ ಆಗಬೇಕು, ಅವನು ಇದೇ ರೀತಿ ಹುಟ್ಟಿ ಆಗಬೇಕು, ಅವ ಅದನ್ನು ಸ್ವೀಕಾರ ಮಾಡಿ ಆಗಬೇಕು. ಅವನ ಆತ್ಮ ಪ್ರಪಂಚಕ್ಕೆ ಬರುವಾಗ, ತಾಯಿಯ ಗರ್ಭಕ್ಕೆ ಬರುವಾಗ ಅದು ಡಿಸೈಡ್ ಆಗಿಯೇ ಬರುವುದು. ಇದೆಲ್ಲ ತುಂಬ ಸೂಕ್ಷ್ಮ ಇದೆ. ಆದ ಕಾರಣ ಹೇಳೋದು,
ಆಧ್ಯಾತ್ಮಿಕ ಎಂಬುದು ಹುಡುಕಿಕೊಂಡು ಹೋಗುವುದಲ್ಲ. ಆಧ್ಯಾತ್ಮಿಕ ಎಂಬುದು ತನ್ನಿಂತಾನಾಗಿ ಸಿಗುವಂಥ ವಿಚಾರ. ಆದರೆ ಮನಸ್ಸು ಕೇಳೋದು, ಮನಸ್ಸು ಕೇಳಲ್ಲ. ಆ ಮನಸ್ಸು ಕೇಳಲ್ಲ ಅಂತ ಅದು ಜನ್ಮದ ಪಯಣ. ಅದು ನಿನ್ನ ಜನ್ಮದ ಪಯಣ. ಒಂದು ಜನ್ಮದಲ್ಲಿ ಅದನ್ನು ಹುಡುಕಿ 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 ಸಿಕ್ಕಲಿಲ್ಲ. ಈ ಜನ್ಮದಲ್ಲಿ ಹುಡುಕ್ತಾ ಉಂಟು. ಅದು ಒಂದು ಕಡೆ ನಿಲ್ಲಬೇಕು ಅಂತ ಹೇಳೋದು. ಆ ಮನಸ್ಸು ಒಂದು ಕಡೆ ನಿಲ್ಲಬೇಕು, ಎಲ್ಲಿಯಾದರೂ ಒಂದು ಕಡೆ ಶರಣಾಗಬೇಕು. ಎಲ್ಲಿ? ಒಂದು ಗುರುವಿನ ಹತ್ರ ಶರಣಾಗಬೇಕು. ಅವರವರ ಅಂತರಾತ್ಮದ ಗುರುವಿನ ಹತ್ರ ಶರಣಾಗಬೇಕು ಮನಸ್ಸು. ಅದು ಏನು ಹೇಳಿದ್ರು ಸರಿ, ಗುರು ಒಳ್ಳೆಯದು ಹೇಳಿದ್ರು ಸರಿ, ಕೆಟ್ಟದ್ದು ಹೇಳಿದ್ರು ಸರಿ, ಎಲ್ಲವನ್ನು ಸ್ವೀಕರಿಸುವಂಥ ಗುಣವನ್ನು ಆ ಆತ್ಮ ಪಡೆದುಕೊಂಡಾಗ ಮನಸ್ಸು ಅಲ್ಲಿ ನಿಲ್ತದೆ. ಇನ್ನೊಂದು ಪ್ರಶ್ನೆ ಇದೆ. ಹಾಂ ಈಗ ನನ್ನ ಮನಸ್ಥಿತಿ ಹೇಗಿದೆ ಅಂದರೆ, ಹಾಂ ನನ್ನ ಅದು ಒಂದೇ ಕಡೆ ಎಲ್ಲೂ ಸ್ಟಿಕನ್ ಆಗ್ತಿಲ್ಲ. ನನ್ನ ಮನಸ್ಸು ನೆಲೆ ನಿಂತಿಲ್ಲ, ಎಲ್ಲರೂ ಹಾಂ ಎಲ್ಲ ಕಡೆ ಸುತ್ತುತ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಏನೇ ಸಿಗುತ್ತೆ ಎಲ್ಲ ತಗೊಳುತ್ತೆ. ಅದು ಯಾವ ಟೈಮಲ್ಲಿ ಯಾವ ಸ್ವೀಕರಿಸಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಕೆಲವು ಸಲ ಅದು ಇರುತ್ತೆ, ಇದು ಇರುತ್ತೆ. ಇದು ಏನಾದರೂ ನನಗೆ ಒಂದೊಂದ್ಸಲ ದಾರಿ ತಪ್ಪಿಸ್ಬಿಡುತ್ತಾ ಅಂತ ನನಗೆ ಒಂದ್ಸಲ ಗೊಂದಲ. ಇದು ನಾನು ದತ್ತದಿಂದ ಓದಿದ್ದು ನೋಡಿದ್ರೆ, ಅವರು 16 ರೀತಿ ಇದನ್ನ ಅವರನ್ನು ಗುರುಗಳಾಗಿ ಸ್ವೀಕರಿಸಿದ್ರು, ಅವರಿಂದ ಎಲ್ಲವನ್ನ ತಗೊಂಡ್ರು ಅಂತ ಅಂದ್ಬಿಟ್ಟು. ಅಂದರೆ ಅದು ಒಂದು ರೀತಿ ತಪ್ಪಿಲ್ಲ ಅಂತ ಒಂದ್ಸಲ ಅನ್ಸುತ್ತೆ. ಬಟ್ ಹಿಂಗೆ ಸುತ್ತುತ್ತಾ ಇದ್ರೆ ಅದು ಹಂಗೇನೆ ಸುತ್ತಿಸ್ಬಿಡುತ್ತಾ? ಹೀಗೇನೆ ಜೀವನ ಮುಗಿದೋಗ್ಬಿಟ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನು? ಆಲ್ರೆಡಿ ಅರ್ಧ ವಯಸ್ಸು ಕಳೆದೋಗಿದೆ, ಇನ್ನು ಎಷ್ಟು ಇರುತ್ತೋ ಗೊತ್ತಿಲ್ಲ. ಬಟ್ ಹಿಂಗೆ ಕಳ್ಕೊಂಡು ಹೊರಟೋಗ್ಬಿಟ್ರೆ ಆಧ್ಯಾತ್ಮ ಅನ್ನೋದಕ್ಕೆ ಅರ್ಥ ಏನು? ಅದು ಯಾವ ಅದೇ ಹೇಳುದು ಆಧ್ಯಾತ್ಮಿಕ ಅಂದರೆ ಅವರವರ ಕರ್ಮಕ್ಕೆ ತಕ್ಕವಾಗಿ ಒಂದು ಆಧ್ಯಾತ್ಮಿಕ ಹೇಳುದು. ಅರ್ಥ ಆಯ್ತಾ? ಸಂಸಾರಸ್ಥನಿಗೆ ಆಧ್ಯಾತ್ಮಿಕ ಏನು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹೆಂಡತಿಯೇ ಅಲ್ಲಿ ದೇವರು, ಹೆಂಡತಿಯೇ ದೇವಿ, ಆ ಗಂಡನೇ ಪರಮೇಶ್ವರ. ಗಂಡ ಹೆಂಡತಿ ಅಂತೇಳಿದ್ರೆ ಅದು ದೇವರಾಗಿ ಜೀವನ ಮಾಡೋ ಸ್ಥಿತಿ. ಇಲ್ಲೇ ಆಧ್ಯಾತ್ಮಿಕ ನೋಡ್ಬೋದಲ್ಲ. ಆಧ್ಯಾತ್ಮನ ಹುಡುಕಿಕೊಂಡು ಹೋಗುದು ಯಾಕೆ? ಆ ಮನಸ್ಥಿತಿ ಅಲ್ಲಿ ಬಂದರೆ ಆಗ ನಡೆದಾಡುವ ದೇವರು ಯಾರು? ತಾಯಿ ತಂದೆ. ಆಗ ಹೆಂಡತಿಗೆ ನಡೆದಾಡುವ ದೇವರು ಯಾರು? ಗಂಡ. ಆ ಗಂಡನಿಗೆ ನಡೆದಾಡುವ ದೇವರು ಯಾರು? ಹೆಂಡತಿ. ಇಲ್ಲೇ ಒಂದು ಸದ್ಗುಣದಿಂದ ಸಂತೋಷದಿಂದ ಜೀವನ ಮಾಡಿದರೆ ಆಧ್ಯಾತ್ಮಿಕ ಇಲ್ಲೇ ಇಲ್ವಾ? ಆಧ್ಯಾತ್ಮನ ಹುಡುಕುದು ಯಾಕೆ? ಆಧ್ಯಾತ್ಮಿಕ ಎಂಬುದು ಯಾವುದು? ಪ್ರಯತ್ನ ಬೇಕು ಅಂತೆಲ್ಲ. ಮನಸ್ಸು ಶುದ್ಧ ಇದ್ದರೆ ಸಾಕು. ಇಲ್ಲಿ ಒಂದು ಮನಸ್ಸು ಶುದ್ಧವಾಗಿದ್ದರೆ ಸಾಕು. ಈ ಪ್ರಯತ್ನ ಪಡೆದು ಎಲ್ಲ ನಾವಲ್ಲ, ಇಲ್ಲಿ ಯಾವುದು ನಾವಲ್ಲ ಮಾಡೋದು. ಇಲ್ಲಿ ಮನಸ್ಸು ಶುದ್ಧ ಬೇಕು ಅಂತ ನಾನು ಹೇಳ್ಬೋದು ಎಷ್ಟು ಸಹ, ಅದು ಅಷ್ಟು ಶುದ್ಧವಾಗುವುದಿಲ್ಲ ಅವರ ಮನಸ್ಸು ಕೂಡ. ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲ ವಿಧಿ ಕರ್ಮ ಆಟ ಆಡೋದು. ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆಟ ಆಡೋದು ಅವರವರ ವಿಧಿ. ಇಲ್ಲಿ ಒಬ್ಬನನ್ನು ಒಳ್ಳೆಯದು ಮಾಡೋದು ವಿಧಿ, ಒಬ್ಬನನ್ನು ಕೆಟ್ಟದ್ದು ಮಾಡೋದು ವಿಧಿ, ಒಬ್ಬನಿಗೆ ಒಳ್ಳೆಯ ಹೆಸರು ತರಿಸೋದು ವಿಧಿ. ಎಲ್ಲವೂ ವಿಧಿಯ ಆಟವೇ ಇದು. ಈ ವಿಧಿಯ ಆಟ ಆಗಬೇಕು ಅಂತ ಹೇಳಿದರೆ ನಮ್ಮ ಆಟ ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಯಾವ ಜನ್ಮದಲ್ಲಿ ಏನೇನು ಆಟ ಆಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಖಂಡಿತವಾಗಿ ನಮಗೆ ಗೊತ್ತಿಲ್ಲ ಯಾವ್ಯಾವ ಜನ್ಮದಲ್ಲಿ ಏನೇನು ಆಟ ಆಡಿದ್ದೇವೆ ಅಂತೇಳಿ. ಆಗ ನಾವು ಆಡಿದ ಆಟ, ನಾವು ಗೊತ್ತಿಲ್ಲದೆ ಆಡಿದ ಆಟಕ್ಕೆ ಹೇಳುವುದು ಈಗಿನ ಜನ್ಮದಲ್ಲಿ ವಿಧಿ ಆಟ ಅಂತ. ಅದು ಗೊತ್ತಿಲ್ಲ ಯಾಕೆ ಹೀಗೆ ಅಂತೇಳಿ. ಪ್ರತಿಯೊಬ್ಬನಿಗೆ ಗೊತ್ತಿಲ್ಲ ಯಾಕೆ 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 ಅಂತೇಳಿ. ಎಲ್ಲ ಕ್ವಶನ್ ಮಾರ್ಕಿ. ಅದೇ ಹೇಳುದು, ಕಳೆದ ಜನ್ಮದ ಪ್ರಶ್ನೆಗೆ ಈ ಜನ್ಮದಲ್ಲಿ ಉತ್ತರ ಬರೆಯುವುದು ಪ್ರತಿಯೊಬ್ಬರು. ಈ ಸತ್ಯವಾದ ವಿಷಯ. ಅದೇ ಹೇಳುದು, ಜೀವನದಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲಿ ಅಂತ ಗೊತ್ತಿಲ್ಲ. ಇಲ್ಲಿ ನಾವು ನೆನೆಸ್ತೇವೆ ಹಾಗೆ ಆಯಿತು ಹೀಗೆ ಆಯಿತು, ನಾವು ಪ್ರಯತ್ನ ಪಡ್ತೇವೆ, ನಾನು ಎಷ್ಟು ಮಾಡಿದರೆ ಆಗ್ತಾ ಇಲ್ಲ. ಅವನ ವಿಧಿಯಲ್ಲಿ ಇಲ್ಲ. ಅವನ ವಿಧಿಯಲ್ಲಿ ಉಂಟು ಪ್ರಯತ್ನವೇ ಪಟ್ಟು ಅವನಿಗೆ ಸಿಗಬೇಕು ಅಂತ. ಆಗ ಅವೇನು ಹೇಳ್ತಾನೆ? ಪ್ರಯತ್ನ ಪಟ್ಟರೆ ಸಿಗುವುದು ಅಂತ ಒಂದು ಮಾತನ್ನು ನಾವು ಹೇಳ್ತಾನೆ. ಯಾರು ಪ್ರಯತ್ನ ಪಟ್ಟು ಸಿಕ್ಕಿದವ ಇದುವೇ ಸರಿ ಅಂತ ವಾದ ಮಾಡ್ತಾನೆ. ಇನ್ನೊಬ್ಬ ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಆಗ ಅವ ಹೇಳ್ತಾನೆ, ಏನು ಹೇಳ್ತಾನೆ? ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲಪ್ಪ, ಇದೆಲ್ಲ ವಿಧಿ ಆಟ ಅಂತ ಹೇಳ್ತಾನೆ ನಾವು. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಇಲ್ಲ ಪ್ರಯತ್ನ ಪಟ್ಟರೆ ಸಿಕ್ಕುದು ಸಿಕ್ಕೇ ಸಿಗ್ತದೆ ಅಂತ. ಇದು ಎರಡನ್ನು ನಾವು ಯೋಚನೆ ಮಾಡಬೇಕು. ಅವನ ವಿಧಿ ಈ ರೀತಿ, ಇವನ ವಿಧಿ ಈ ರೀತಿ.
ಪಡ್ಕೊಂಡು ಬಂದದ್ದು. ನೀವು ಪ್ರಯತ್ನ ಪಡ್ತಾನೆ ಇರಬೇಕು, ನೀವು ಫೈಲರ್ ಆಗ್ತಾನೆ ಇರಬೇಕು. ಅದನ್ನು ನಾವು ಸ್ವೀಕಾರ ಮಾಡಿಯೇ ಆಗಬೇಕು. ಆತ್ಮ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದು ಕರ್ಮ, ಋಣ. ಎಲ್ಲೆಲ್ಲಿ ಎಳೆದುಕೊಂಡು ಹೋಗ್ಬೇಕು ಅಲ್ಲೆಲ್ಲಿ ಎಳೆದುಕೊಂಡು ಹೋಗ್ತದೆ. ವಿಧಿ ಬರಹ, ಅಳಿಸಲಾಗದ ಹಣೆ ಬರಹ. ಅದು ಅಳಿಸಬೇಕಾ? ಒಂದು ಎಳ್ಳಿನಷ್ಟು ಅಳಿಸಬೇಕು ಅಂತ ಹೇಳಿದರೆ ಅಷ್ಟು ಒಂದು ಶುದ್ಧಾತ್ಮ ಆದರೆ ಒಂದು ಎಳ್ಳಿನಷ್ಟು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಆಗುವುದಿಲ್ಲ ಅಂತ ಇಲ್ಲ. ಅದು ಎಷ್ಟೋ ಕೋಟಿಯಲ್ಲಿ ಒಬ್ಬರು ಅಂಥ ಸ್ಥಿತಿಯೆಲ್ಲ ಮಾಡಲಿಕ್ಕೆ ಸಾಧ್ಯ. ಪರಮಶ್ರೇಷ್ಠ ಸ್ಥಿತಿಯಲ್ಲಿರುವವರು ರಾಘವೇಂದ್ರ ಗುರು ಸಾರ್ವಭೌಮರು, ಸಿದ್ಧಾರೂಢರು, ಭಗವಾನ್ ನಿತ್ಯಾನಂದರು, ಶಿರಡಿ ಸಾಯಿಬಾಬಾ, ಇಂಥ ಮಹಾಪುರುಷರು, ಮಹಾಜ್ಞಾನಿಗಳು, ಅಕ್ಕಲ್ಕೋಟು ಮಹಾರಾಜ್, ಇವರೆಲ್ಲ ಇಂಥ ವಿಷಯಗಳನ್ನೆಲ್ಲ ಪ್ರಪಂಚಕ್ಕೆ ಮಾಡಿ ತೋರಿಸಿದ್ದಾರೆ. ಸತ್ಯ ವಿಚಾರವನ್ನೆಲ್ಲ ತನ್ನ ಆಯುಷ್ಯನ್ನೇ ತನ್ನ ಭಕ್ತನಿಗೆ ದಾರಿ ಎರೆದಿದ್ದಾರೆ. ಇದೆಲ್ಲ ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೆ ಅಷ್ಟು ಜನ್ಮದ ಪುಣ್ಯವೂ ಇರಬೇಕು. ಅಲ್ಲ, ಅಂಥ ಒಂದು ಜನ್ಮದ ಒಂದು ಸಂಬಂಧ ಇರಬೇಕು. ಯಾರಿಗೆ? ಆ ಗುರುವಿಗೂ ಮತ್ತು ಆ ಭಕ್ತನಿಗೂ, ಆ ಶಿಷ್ಯನಿಗೂ, ಯಾರಿಗೊಬ್ಬರಿಗೂ. ಅಂಥ ಸಮಯದಲ್ಲಿ ಸ್ವಲ್ಪ ವಿಧಿಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಆದರೆ ಇದು ಅದೇ ಹೇಳಿದಲ್ಲ, ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಆಗೋ ವಿಚಾರ, ಎಲ್ಲರಿಗೂ ಆಗೋರೋ ವಿಚಾರ ಅಲ್ಲ ಇದು. ಒಬ್ಬನಿಗೆ ಆಯಿತು ಅಂತ ಇನ್ನೊಬ್ಬನಿಗೆ ಆಗಬೇಕಾಗಿಲ್ಲ. ಹೇಳೋದು ಅರ್ಥ ಆಯ್ತಲ್ವ? ಅದು ಅವರವರ ಪುಣ್ಯದ ಮೇಲೆ ಹೋಗ್ತದೆ, ಅವರವರ ಪಾಪದ ಮೇಲೆ ಹೋಗ್ತದೆ. ಆದ ಕಾರಣ ಇದನ್ನೆಲ್ಲ ಆಲೋಚನೆ ಮಾಡೋದು ಬಿಟ್ಟು ಈ ಕ್ಷಣದಲ್ಲಿ ಸಂತೋಷವಾಗಿರುವುದು ಹೇಗೆ? ಮದುವೆಯಾಗಿದ ಒಂದು ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುವುದು, ಅವರ ಕಣ್ಣಲ್ಲಿ ನೀರು ಬರದಾಗಿ ನೋಡೋದು, ಅವ್ರಿಗೆ ಏನು ಬೇಕು ಅದನ್ನು ಒಂದು ಸಂತೋಷದಿಂದ ಅವರ ಒಂದು ಸೇವೆಯನ್ನು ಮಾಡೋದು, ಸಾಕ್ಷಾತ್ ತಾಯಿ ಅಂತ ನೆನೆಸೋದು, ಅದೇ ಆಧ್ಯಾತ್ಮಿಕ ಅಲ್ಲ? ಆಧ್ಯಾತ್ಮಿಕ ಬೇಕು ಅಂತ ಹೇಳುವಾಗ ಒಂದು ವಿಚಾರ, ಎಲ್ಲೆಲ್ಲಿ ಹುಡುಕುದು ಯಾಕೆ? ಹುಡುಕಿ ಏನು ಪ್ರಯೋಜನ? ಅದಕ್ಕೆ ತಾನೇ ಭಗವಂತ ಸಂಬಂಧವನ್ನು ಕೊಟ್ಟ, ಅದಕ್ಕೆ ತಾನೇ ಎಲ್ಲ ಋಣಾನುಬಂಧವನ್ನು ಇಟ್ಟ. ನಿನಗೆಲ್ಲ ಕಡೆ ಹೋಗಿ ಈ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಮನೆಯೊಳಗೆ ಈ ಸೇವೆ ಅಂತೂ ನೀನು ಮಾಡಲೇಬೇಕು. ಒಂದು ಹೆಂಡತಿಯ ಸೇವೆ ಮಾಡಬೇಕು, ಒಂದು ಮಕ್ಕಳ ಸೇವೆ ಮಾಡಬೇಕು, ಒಂದು ಅಪ್ಪ ಅಮ್ಮನ ಸೇವೆ ಮಾಡಬೇಕು ಒಬ್ಬ, ಅಲ್ವಾ? ಒಂದು ಫೈನಲ್ ಜನರಲ್ ಆಗಿ ಹೇಳೋದಾದರೆ ಕೊನೆಯ ಪಕ್ಷ ಒಂದು ಮೆಜಾರಿಟಿ ಇರೋದು ಇಷ್ಟೇ. ಯಾವುದು? ಒಂದು ಹೆಂಡತಿ, ಒಂದು ಅಪ್ಪ ಅಮ್ಮ, ಒಂದು ಮಕ್ಕಳು. ಇನ್ನು ಎಷ್ಟರ ಅದವರ ಕೆಪಾಸಿಟಿಗೆ ತಕ್ಕವಾಗಿ, ಅಲ್ವಾ? ಎಷ್ಟು ಜನರ ಸೇವೆ ಮಾಡಿ ಆಗಬೇಕಲ್ಲ. ಇಷ್ಟು ಜನರ ಸೇವೆ ಪ್ರತಿಯೊಬ್ಬ ಮಾಡ್ತಾನೆ ಅಂತ ಹೇಳಿದರೆ ಇದು ಯಾರು ಕೊಟ್ಟದ್ದು? ಇದು ಯಾಕೆ ಆಯಿತು? ಇದು ಯಾರು ಕೊಟ್ಟದ್ದು? ಇದು ಯಾಕೆ ಆಯಿತು ಅಂತ ಹೇಳಿದರೆ ಇದೇ ಆಧ್ಯಾತ್ಮಿಕ. ಈ ಸೇವೆಯನ್ನು ನೀನು ಸರಿಯಾಗಿ ಮಾಡು, ಈ ಕರ್ಮವನ್ನು ಸರಿಯಾಗಿ ಮುಗಿಸು, ಇದರಲ್ಲಿ ನೀನು ಪರಿಪೂರ್ಣತೆಯನ್ನು ಕಾಣು. ಅದಕ್ಕೆ ಬೇಕಾಗಿ ನಾನು ನಿಮಗೆ ಕೊಟ್ಟಿದ್ದೇನೆ ಇಷ್ಟೇ ಜನರನ್ನು, ಜಾಸ್ತಿ ಜನರ ಕೊಡಲಿಲ್ಲ. ಇಷ್ಟೇ ಜನರ ಋಣ ಇರುವುದು, ಇದನ್ನು ಬೇಗ ಮುಗಿಸಿಕೊ ಅಂತ ಹೇಳುವ ವಿಷಯವನ್ನು ಕುಟುಂಬ ಅಂತೇಳಿ ಮಾಡಿ ಎಲ್ಲ ಪರಮ ಸೇವೆಯನ್ನು ಆ ಕುಟುಂಬದೊಳಗೆ ಇಟ್ಟಿದ್ದಾನೆ ಭಗವಂತ. ಯಾವ ಗುರುಗಳ ಹತ್ರ ಹೋಗಿ ಏನು ಸೇವೆ ಮಾಡಿ ಏನು ಪ್ರಯೋಜನ ಇಲ್ಲ. ಕಣ್ಣ ಮುಂದೆ ನೋಡಿ ಕಲ್ತುಕೋ, ಅದು ಜ್ಞಾನ. ಹಾಗೆ ಕಲ್ತದ್ದು ದತ್ತ ಮಹಾಗುರು. ಕಣ್ಣ ಮುಂದೆ ಇರುವ ಎಲ್ಲ ಪ್ರಕೃತಿಯ ವಿಚಾರವನ್ನು ನೋಡಿ ಕಣ್ಣು ಮುಚ್ಚಿ ಕಲಿಲ್ಲ ಅವರು, ಕಣ್ಣು ಬಿಟ್ಟು ಕಲ್ತರು. ಅದನ್ನೇ ಹೇಳೋದು, ಕಣ್ಣು ಮುಚ್ಚಿದ್ರೆ ಏನು ಗೊತ್ತಾಗೋದಿಲ್ಲಪ್ಪ, ಕಣ್ಣು ಬಿಟ್ಟು ನೋಡು. ಆಗ ನೀನು ಕಣ್ಣು ಮುಚ್ಚಿದ್ದಕ್ಕೆ ಅರ್ಥ. ನೀನು ಕಣ್ಣು ಮುಚ್ಚುವಾಗ ಒಂದು ರೀತಿ, ಕಣ್ಣು ಬಿಟ್ಟಾಗ ಇನ್ನೊಂದು ರೀತಿ ಅಂತ ಆದರೆ ಅದಕ್ಕೆ ಅರ್ಥ ಇಲ್ಲ. ನೀನು ಕಣ್ಣು ಬಿಟ್ಟಾಗಲೂ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿದ್ದರೆ ನೀನು ಕಣ್ಣು ಮುಚ್ಚಿದ್ದಕ್ಕೆ ಸರಿಯಾದ ಅರ್ಥ. ಅಂದರೆ ಹೊರಗಿನ ಪ್ರಪಂಚ ಯಾವುದು ಜಾಸ್ತಿ ನಮ್ಮ ಗೊಂದಲದಲ್ಲೇ ಇಡ್ತಲ್ಲ, ಆವಾಗ ಹೇಗೆ ನಮಗೆ? ಇಲ್ಲಿ ಹೊರಗಿನ ಪ್ರಪಂಚ ಗೊಂದಲ ಆಗೋದಲ್ಲ, ನಮ್ಮ ಒಳಗಿನ ಪ್ರಪಂಚ ಗೊಂದಲ ಆಗುವ ಕಾರಣ ಹೊರಗಿನ ಪ್ರಪಂಚ ಗೊಂದಲದಾಗಿ ಕಾಣೋದು. ಇಲ್ಲಿ ಗೊಂದಲ ಆಗೋದು ನಾವು, ಹೊರಗಿನ ಪ್ರಪಂಚ ಅಲ್ಲ. ಹೇಳೋದು ಅರ್ಥ ಆಯ್ತಾ? ಇಲ್ಲಿ ಗೊಂದಲ ಆಗೋದು ನಾವು, ಇಲ್ಲಿ ನಮ್ಮ ಮನಸ್ಸು ಗೊಂದಲ ಆಗೋದು. ನಮ್ಮ ಒಳಗೆ ಗೊಂದಲ ಆಗುವಾಗ ನಮಗೆ ಹೊರಗೆ ಗೊಂದಲ ಆದಾಗೆ ಕಾಣೋದಲ್ಲ, ಯಾವುದು ಸರಿ ಇಲ್ಲ ಅಂತ ಅನಿಸೋದು. ಎಲ್ಲವೂ ಸರಿ ಇರ್ತದೆ. ಇಲ್ಲಿ ನೋಡಿದರೆ ನಾವು ಸರಿ ಇಲ್ಲ.
ಅದೇ ನೀವು ಹೇಳಿದ್ರಲ್ಲ, ದೃಷ್ಟಿ ಅಂತೆ ಸೃಷ್ಟಿ ಅಂತ. ಹಾಂ, ಖಂಡಿತವಾಗಿ ಹ್ಮ್. ದೃಷ್ಟಿ ಹೇಗೆ ಉಂಟು ಹಾಗೆ ಹ್ಮ್. ಸೃಷ್ಟಿ. ಇಷ್ಟಕ್ಕೂ ಆಧ್ಯಾತ್ಮಿಕ ಸ್ಥಿತಿಗೆ ಹೋಗುವವರು ಯಾಕೆ ಹೊರಗೆ ನೋಡಬೇಕು? ಈ ಹೊರಗಿನ ಪ್ರಪಂಚ ಯಾಕೆ ನೋಡಬೇಕು? ಆ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಹೊರಗೆ ಹೇಳುವವರ ವಿಚಾರ ಅದು ಕಿವಿಗೆ ಹೋಗುವುದು ಹೇಗೆ? ಅಂದ್ರೆ ಇವಾಗ ಅದಕ್ಕೆ ನಮಗೆ ಮನಸ್ಸಿಗೆ ತೃಪ್ತಿ ಎಲ್ಲಿ ಅದು ಹುಡುಕಾಟದಲ್ಲಿ ಇದೆ ಇವಾಗ. ಅದು ಯಾವ ಅಲ್ಲ ತರ- ಅಲ್ಲ ಹುಡುಕಾಡೋದೇ ತಪ್ಪು ಅಂತ ಹೇಳೋದು. ಹಾ. ಇಲ್ಲಿ ಇದನ್ನು ಹುಡುಕಿಕೊಂಡು ಹೋಗೋದೇ ತಪ್ಪು. ಹ್ಮ್. ಇದು ತಾನಾಗಿ ಒಲಿಯುವುದು. ಹ್ಮ್. ಹೇಳೋದು ಅರ್ಥ ಆಯ್ತಾ? ಹ್ಮ್. ಹಾಂ, ಆ ಸಂಸಾರದಿಂದ ದೊಡ್ಡ ಒಂದು ಆಧ್ಯಾತ್ಮಿಕ ಇಲ್ಲ ಅಂತ ಹೇಳೋದು. ಸಂಸಾರದ ದೊಡ್ಡ ಜ್ಞಾನ ಇನ್ನೊಂದು ಇಲ್ಲ ಅಂತ ಹೇಳೋದು. ಅಲ್ಲೇ ಎಲ್ಲ ವಿಷಯಗಳು ಉಂಟು ಅಂತ ಹೇಳೋದು. ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಒಂದು ವಿಷಯ. ಹಾಂ, ಇನ್ನು ಆಧ್ಯಾತ್ಮಿಕ ಗುರುವಿನ ಸೇವೆ ಮಾಡಬೇಕು ಅಂತ ಅದಕ್ಕಾಗಿ ಹುಟ್ಟಿ ಇದ್ದರೆ ಅದು ತನ್ನಿಂದ ತಾನಾಗಿ ಸಿಗ್ತದೆ. ಹಾಂ, ಅದು ಪಾಪದಿಂದ ಸಿಕ್ಕಿತ ಪುಣ್ಯದಿಂದ ಸಿಕ್ಕಿತ ಗೊತ್ತಿಲ್ಲ. ನಾಳೆ ಅದು ಏನು ಆಗ್ತದೆ ಅಂತ ಸಹ ಗೊತ್ತಿಲ್ಲ. ಅರ್ಥ ಆಗ್ತಾ ಹೇಳೋದು? ಹಾಂ, ಅದು ಋಣಕ್ಕೆ ಸಂಬಂಧಪಟ್ಟು ಇಷ್ಟು ಸಮಯ ಅಂತ ಇರ್ಬೋದು, ಕರ್ಮಕ್ಕೆ ಸಂಬಂಧಪಟ್ಟು ಇಷ್ಟು ವರ್ಷ ಅಂತ ಇರ್ಬೋದು, ಅಲ್ಲ ಜನ್ಮಕ್ಕೆ ಸಂಬಂಧಪಟ್ಟು ಅದು ಜನ್ಮಕ್ಕೂ ಇರ್ಬೋದು. ಹೇಳೋದು ಅರ್ಥ ಆಗ್ತದ? ಅದಕ್ಕಾಗಿ ಹುಟ್ಟಿದ್ರೆ ಅದರಲ್ಲಿ ಕೂಡ ಹೇಳಿದ್ದು ನಾನು, ಅನೇಕ ಡಿಫರೆನ್ಸ್ ಉಂಟು ಅಂತೇಳಿ. ಅದಕ್ಕಾಗಿ ಹುಟ್ಟಿದ್ರೆ ಅಂತ ಹೇಳಿದರೆ ಒಂದು ಋಣಕ್ಕೆ ಬೇಕಾಗಿ ಕೂಡ ಬಂದು ಹೋಗಿಕೊಂಡು ಮುಗಿಸಿಕೊಂಡು ಹೋಗೋ ಸ್ಥಿತಿ ಇರ್ಬೋದು. ಒಂದು ಕರ್ಮಕ್ಕೆ ಸಂಬಂಧಪಟ್ಟು ಎಷ್ಟೋ ವರ್ಷ ಇದ್ದು ಸೇವೆ ಮಾಡೋ ಸ್ಥಿತಿ ಕೂಡ ಇರ್ಬೋದು. ಇನ್ನು ಜನ್ಮಕ್ಕೆ ಸಂಬಂಧಪಟ್ಟು ಗೊತ್ತಿಲ್ಲದ ದಿಢೀರಂತ ಬಂದು ಆ ಜನ್ಮದ ವಿಷಯವನ್ನು ತಿಳಿದು ಅದು ಜನ್ಮಕ್ಕೂ ಮುಂದೆ ಟ್ರಾವೆಲ್ ಆಗೋ ಸ್ಥಿತಿ ಬರ್ಬೋದು. ಹೇಳೋದು ಅರ್ಥ ಹೇಳೋದು? ಅದಕ್ಕಾಗಿ ಹುಟ್ಟಿದ್ರೆ, ಅದಕ್ಕಾಗಿ ನಾವು ಹುಟ್ಟಲಿಲ್ಲ, ಆದರೆ ಆ ವಾಸನೆ ನಮ್ಮಲ್ಲಿ ಉಂಟು. ಆ ವಾಸನೆ ಒಟ್ಟಿಗೆ ಕೆಲವೆಲ್ಲ ಈ ಪ್ರಪಂಚದ ಸುಗಂಧ ದ್ರವ್ಯಗಳು, ಪರಿಮಳ ವಸ್ತುಗಳೆಲ್ಲ ಸೇರಿಕೊಂಡಿದೆ. ಹಾಂ ಅಲ್ವಾ? ಇವಾಗ ಹಾಂ, ನಾನು ಲಲಿತಾ ಮತ್ತೆ ಪೂಜೆ ಮಾಡ್ತೀನಿ, ಹಾಂ. ಅಮ್ಮನ ಪೂಜೆ ಮಾಡ್ತೀನಿ, ಅಮ್ಮ ಅಮ್ಮ ಅಂತ ಹೇಳ್ತೀನಿ. ಹಾಂ, ನನಗೆ ಅವಳು ಕಾಣಲ್ಲ. ಹಾಂ, ಈಗ ನಾನು ನಿಮ್ಮ ಬಳಿಗೆ ಬಂದಿದ್ದೀನಿ, ಹಾಂ, ಗುರುವೇ ಪರಬ್ರಹ್ಮ ಆದಮೇಲೆ ಹಾಂ, ಈಗ ಅವಳು ನೀವೇ ಆಗಿರಬೇಕು, ಹಾಂ, ಹೌದಲ್ವಾ? ಈಗ ನಿಮಗೆ ನಾನು ಕಾಣ್ತಿರ್ಬೇಕು. ಹಾಂ, ಅಂದರೆ ನಾನು ಯಾರಿಗೆ ಅಮ್ಮ ಅಂದ್ಕೊಂಡಿದ್ದೀನೋ ಅವಳಿಗೆ ನಾನು ಕಾಣ್ತಿರ್ಬೇಕು. ನನಗೆ ಅವಳು ಕಾಣದೇ ಇದ್ರು ಬಟ್ ಅವಳಿಗೆ ನಾನು ಕಾಣ್ತಿರ್ತೀನಲ್ವಾ? ಸತ್ಯ ಅಲ್ವಾ? ಈಗ ಖಂಡಿತವಾಗಿ ನಿಮ್ಮ ಮೂಲಕ ಈಗ ನೀವೇ ಅಮ್ಮ ಅಂದಮೇಲೆ ಈಗ ಅಮ್ಮನಿಗೆ ನಾನು ಕಾಣ್ತಿದ್ದೀನಿ ನಾನು ಅಂತ. ಖಂಡಿತವಾಗಿಯೂ ಕಾಣ್ತಾ ಉಂಟು. ಹ್ಮ್. ಆದ ಕಾರಣ ಹೇಳ್ತಾ ಇರೋದು. ಯಾಕೆಂದ್ರೆ ನಾನು ಇದುವರೆಗೂ ನೋಡೋಕ್ಕಾಗಿಲ್ಲ, ಹಾಂ, ಇವಾಗ ಕಾಣಿಸ್ತಿದ್ದೆ ನಾನು. ಖಂಡಿತವಾಗಿ ಇದೇ ಸತ್ಯ. ಹ್ಮ್. ಆದ ಕಾರಣ ಹೇಳೋದು, ತುಂಬ ದೀರ್ಘವಾಗಿ ಆಳವಾಗಿ ಹೋಗೋದು ಬೇಡ. ಇದು ಸರಿ ಹೋಗುವುದಿಲ್ಲ. ನಮ್ಮ ಕರ್ಮಗಳಿದೆ ಬೇಕಾದಷ್ಟು. ಅದನ್ನು ಮುಗಿಸಿ ತನ್ನಿಂದ ತಾನಾಗಿ ಅದಕ್ಕೆ ಸಿಗುವ ಸಮಯದಲ್ಲಿ ಅದು ತನ್ನಿಂದ ತಾನಾಗಿ ಕರೆಸಿಕೊಳ್ತದೆ. ಅಲ್ಲಿವರೆಗೆ ನಮ್ಮ ಒಂದು ಇದನ್ನು ನಾವು ತಪ್ಪಿಸಿಕೊಳ್ಬಾರ್ದು. ನಾವಾಗಿ ಬೇರೆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಬಾರ್ದು. ಇವತ್ತು ನೀನು ಇಷ್ಟು ಮಾತಾಡ್ತೀನಿ ಅಂತ ಹೇಳಿದರೆ ಇದೇ ನಿನ್ನ ಜೀವನದಲ್ಲಿ ಸಿಕ್ಕಿದ ಒಂದು ದೊಡ್ಡ ಒಂದು ಸ್ಥಿತಿ ಅಂತ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇಷ್ಟು ಹೊತ್ತು ಆಯಿತು, ಇಷ್ಟು ಹೊತ್ತು ನಂತರ ಮಾತಾಡಿದರು, ನಾನು ಇಷ್ಟೊತ್ತು ಗುರುಗಳ ಹತ್ರ ಮಾತಾಡಿದೆ, ಇದರಲ್ಲಿ ಏನು ಸಿಕ್ಕಿತು ನನಗೆ ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅದು ಅವರವರ ಆತ್ಮಕ್ಕೆ ಹೋಗಿ ಸೇರ್ತದೆ. ಹೇಳ್ತಾಯ್ತಾ? ಇನ್ನೆಂತ ಬೇಕು? ಅಂದರೆ ಈಗ ಅವಳು ಎಲ್ಲಾದ್ರೂ ನೋಡಲ್ವಾ? ಅಣು ರೇಣು ದ್ರೋಣ ರಾಷ್ಟ್ರದಲ್ಲಿ ಅವಳು ಅಂದರೆ ಯಾವುದೇ ರೀತಿ ಗ್ಯಾಪ್ ಇಲ್ಲ, ಖಂಡಿತವಾಗಿ. ವ್ಯಾಪಿಸ್ತಾರೆ. ಈಗ ನಮ್ಗೆ ಸಮಸ್ಯೆ ಏನಂದ್ರೆ ನಮ್ಮ ಮಾತ್ರ ಎಲ್ಲ ಬಿಡಿಬಿಡಿಯಾಗಿ ಕಾಣಿಸ್ತಿದೆ, ಅವಳು ಮಾತ್ರ ಎಲ್ಲಾದ್ರೂ ಇದ್ದಾಳೆ. ಈಗ ನಮಗೆ ಬೇಕಿರೋದು ಅವಳು ಎಲ್ಲಾದ್ರೂ ಇದ್ದಾಳಲ್ವಾ? ಈಗ ನಾನು ಈಗ ದೇಹ ನಾನು ಅಂದ್ಕೊಂಡಿದ್ದೀನಿ, ನೀವು ಎಲ್ಲ ನಮ್ಗೆ ಬಿಡಿಯಾಗಿ ಕಾಣಿಸ್ತದೆ. ನನಗೆ ಬೇಕಿರೋದು ಒಂದೇ, ಎಲ್ಲ ಒಂದೇ ಅನ್ನೋದು. ಈಗ ಅವಳು ಕಾಣಿಸಿದ್ಮೇಲೆ ನನಗೂ ಕಾಣಿಸ್ಬೇಕಲ್ವ, ಅವಳಂಗೆ ಇದ್ದಾಳೆ ಅಂದಮೇಲೆ. ಈ ಸತ್ಯವಾದ ವಿಚಾರ. ನೀನು ನೋಡೋದು ಮಾಯೆಯಲ್ಲಿ, ಅವಳಿರೋದು ಸತ್ಯದಲ್ಲಿ.
ನಿನಗೆ ಮಾಯೆಯಲ್ಲಿ ನೋಡೋದೆಲ್ಲ ಬಿಡಿ ಬಿಡಿ ಬಿಡಿಯಾಗಿ ಕಾಣ್ತದೆ, ಹಾಂ ಅರ್ಥ ಆಯ್ತಾ? ಮಾಯೆಯಲ್ಲಿ ನೋಡುವಾಗ ಬಿಡಿ ಬಿಡಿ ಬಿಡಿಯಾಗಿ ಕಾಣೋದು ಇದು, ಆದರೆ ಇದೆಲ್ಲ ಒಂದು. ಸತ್ಯದಲ್ಲಿ ನೋಡುವಾಗ ಎಲ್ಲ ಒಂದೇ. ಅವಳೇ ಮಾಯೆ, ಅವಳೇ ತಾಗಿದ ಮೇಲೆ ಖಂಡಿತವಾಗಿ ಖಂಡಿತವಾಗಿ ಮಾಯೆ ಒಳಗೆ ಸತ್ಯ ಇರೋದು, ಹ್ಮ್. ಮಾಯೆ ಒಳಗೆ ಇರೋದು ಸತ್ಯ. ಸತ್ಯ ಬೇಕು, ಈ ಮಾಯನ್ನು ದಾಟಿ ಹೋಗಲೇಬೇಕು. ಈ ಮಾಯನ್ನು ದಾಟದೆ ಸತ್ಯ ಸಿಗುವುದಿಲ್ಲ. ಈಗ ನಾನು ತಪ್ಪು ಮಾಡಿದ್ರೆ ಹೆಂಗಿದ್ರೆ ಅವಳು ಸರಿ ಮಾಡಲ್ವಾ? ನಾನು ತಪ್ಪು ಮಾಡಿ ಒಪ್ಕೊಳ್ಳಲ್ವಾ? ಯಾರು? ಈಗ ನಾನು ತಪ್ಪು ಮಾಡಿಬಿಡ್ತೀನಿ, ಈ ಮಾಯನ ಒಳಗೆ ತಾಯಿನ ಒಳಗೆ ಈಗ ಇಲ್ಲಿ ಹೇಳೋದು ಗೊತ್ತಾಯ್ತಲ್ವ? ಅಲ್ಲ, ಇಲ್ಲಿ ಹೇಳೋದು ಗೊತ್ತಾಯ್ತಾ? ಈ ತಪ್ಪು ಮಾಡೋದು ಸರಿ ಮಾಡೋದು ಇದು ಎರಡೂ ನಾವಲ್ಲ, ನಮ್ಮನ್ನು ದಾಟಿದ ಇನ್ನೊಂದು ವಿಚಾರ ಅಂತ ಹೇಳಿದಾಗ ವಿಧಿ. ನಾವು ತಿಳ್ಕೊಳ್ಳೋದು ನಾನು ತಪ್ಪು ಮಾಡಿದೆ ಅಂತ. ನಮಗೆ ಗೊತ್ತಿದೆ, ಸ್ವಲ್ಪ ಹೊತ್ತಿನ ಹಿಂದೆ, ಸ್ವಲ್ಪ ಸಮಯದ ಹಿಂದೆ ಗೊತ್ತಿದೆ ನಮಗೆ ಈ ತಪ್ಪು ಮಾಡಬಾರ್ದು ಅಂತ. ಆದರೂ ನಮ್ಮಿಂದ ಆ ತಪ್ಪಾಗಿ ಹೋಗ್ತದೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಬುದ್ಧಿ ಯಾಕೆ ಕೆಲಸ ಮಾಡಲಿಲ್ಲ? ನಮ್ಮ ಮನಸ್ಸು ಯಾಕೆ ಕೆಲಸ ಮಾಡಲಿಲ್ಲ? ಅದನ್ನು ದಾಟಿ ಆತ್ಮ ಅದರದ್ದು ಏನು ಬೇಕದು ಮಾಡಿಕೊಂಡು ಹೋಯ್ತು. ಇದಕ್ಕೆ ವಿಧಿ ಅಂತ ಹೇಳೋದು. ಹೇಳೋದಾಯ್ತಾ? ಹಾಂ, ಇದಕ್ಕೆ ತಾಯಿಯನ್ನು ಹೇಳಬಾರ್ದು. ಆ ತಾಯಿಯನ್ನು ಹೇಳಿ ಪ್ರಯೋಜನ ಇಲ್ಲ. ತಾಯಿ ಹತ್ರ ಕೇಳಬೇಕಾದ್ದೇನು ಗೊತ್ತಾ? ಏನಿದ್ರು ನಿನ್ನೆ ಇಚ್ಛೆ ಅಮ್ಮ, ನೀನು ಹೇಗೆ ಕರ್ಕೊಂಡೋಗಿ ಹೋಗ್ತೀನಿ ಹಾಗೆ ಹೋಗ್ತೇನೆ. ನಾನು ಹೋಗ್ತೀನಿ, ನಾನು ರೆಡಿ ಇದ್ದೀನಿ, ಹೋಗ್ತೀನಿ. ಇಷ್ಟು ವರ್ಷ ಕಳೆದು ಇನ್ನೂ ಕಳಿತೀನಿ, ನಾನು ಅದರಲ್ಲಿ ನೀನು ಭಯ ಇಲ್ಲ. ಆದರೆ ನನಗೆ ಈಗ ಅವಳು ಹೆಂಗೆಲ್ಲ ಇದ್ದಾಳೆ ಅಂದಮೇಲೆ ನನಗೂ ಹಂಗೆ ಇರಬೇಕಲ್ವಾ? ಖಂಡಿತವಾಗಿ ಇದ್ದಾಳೆ. ನೀನು ಒಳಗಿನಿಂದ ನೋಡು, ನೀನು ಒಳಗಿನಿಂದ ನೋಡು, ಕತ್ತಲೆಯಲ್ಲಿ ನೋಡು, ಬೆಳಕಿನಲ್ಲಿ ನೋಡಬೇಡ. ಬೆಳಕಿನಲ್ಲಿ ನೋಡಿದ್ರೆ ಅನೇಕ ಕಲರ್ಫುಲ್ ಕಾಣ್ತದೆ. ಒಂದು ಜ್ಯೋತಿ ಸ್ವರೂಪದಲ್ಲಿ ನೋಡು. ಇನ್ನೊಂದು ಪ್ರಶ್ನೆ, ಒಂದೊಂದ್ಸಲ ಈಗ ನನಗೆ ಪೂಜೆ ಕುತ್ಕೊಳ್ಬೇಕು ಅನ್ಸುತ್ತೆ, ಬಟ್ ಇನ್ನೊಂದ್ಸಲ ಯಾಕೆ ಪೂಜೆ ಮಾಡಬೇಕು ಬೇಕಿಲ್ಲ, ಹಂಗೆ ಕೂತ್ಕೊಂಡು ಒಳ್ಳೆ ಮಾಡ್ಬೋದಲ್ವಾ? ಎಲ್ಲ ಕಡಿಮೆ ಇದ್ದಾಳೆ ಮೇಲೆ ಯಾಕೆ ಪೂಜೆ ಎಲ್ಲ ಬೇಕು ಅನ್ಸುತ್ತೆ? ಅಂದ್ರೆ ಅದು ಒಂದೇ ರೀತಿ ಇಲ್ಲ, ಅದು ಈ ಥರ ಎಲ್ಲ ಅನ್ಸುತ್ತೆ. ಅವಳು ಯಾವ ಇದರಲ್ಲಿ ಹೋಗ್ಬೋದು, ನನಗೆ ಏನು ಮಾಡಿದ್ರೆ ಸರಿ ಆಗ್ಬೋದು, ನನಗೆ ಇದನ್ನೇ ಮಾಡಿದ್ರೆ ನೀನು ಇದೇ ಸರಿ, ನಿನಗಿದೆ ಸರಿ, ಇದೇ ದಾರಿ ನಿನಗೆ. ಒಂದು ಅಮ್ಮನಿಗೆ ಪ್ರೀತಿಯಿಂದ ಮಗು ಏನು ಕೊಟ್ಟರು ಅಮ್ಮ ಸ್ವೀಕರಿಸ್ತದೆ. ಇಲ್ಲಿ ಬೇಕಾದ ಶುದ್ಧವಾದ ಪ್ರೀತಿ. ಅವಳಿಗೆ ಇದೇ ಕೊಡಬೇಕು, ಅದೇ ಕೊಡಬೇಕು, ಇದು ಕೊಟ್ಟರೆ ಬರ್ತಾಳೆ, ಇದು ಕೊಟ್ಟರೆ ಸಂತೋಷವಾಗಿರ್ತಾಳೆ, ಇದು ಕೊಟ್ಟರೆ ಸಂತೋಷವಾಗಿರ್ತಾಳೆ ಎಂಬುದು ಅಜ್ಞಾನ. ಅರ್ಥ ಆಯ್ತಾ? ನಾವು ಏನು ಕೊಡ್ತೀವಿ ಅದು ಪ್ರೀತಿಯಿಂದ ಕೊಡಬೇಕು, ಮುಗ್ಧತೆಯಿಂದ ಕೊಡಬೇಕು, ಅಮ್ಮ ಅಂತ ಶರಣಾಗತಿಯಾಗಿ ಕೊಡಬೇಕು. ಖಂಡಿತವಾಗಿಯೂ ಅವಳು ತಗೊಳ್ತಾಳೆ, ಯಾವುದನ್ನಾದರೂ ತಗೊಳ್ತಾಳೆ. ಈ ಸತ್ಯ ವಿಷಯ. ಹೇಳೋದಾಯ್ತಾ? ಇನ್ನೆಂತ ಬೇಕು? ಈಗ ಶ್ರದ್ಧೆಗೂ ಶರಣಾಗತಿಗೂ ಏನು ಸಂಬಂಧ ಇದೆಯಾ? ಏನಾದರೂ ಶ್ರದ್ಧೆ ಶರಣಾಗತಿ? ಖಂಡಿತವಾಗಿ ವ್ಯತ್ಯಾಸಗಳಿದೆ. ಶ್ರದ್ಧೆ ಅಂದರೆ ಏನು? ಅಂದರೆ ಅದೇ ಈಗ ಅದೇ ಶ್ರದ್ಧೆ ಅಂದರೆ ಅದರಲ್ಲಿ ಕಾನ್ಸಂಟ್ರೇಟ್ ಅಂತನಾ, ಅಥವಾ ಅದಕ್ಕೂ ಮೀರಿದ ಏನಾದ್ರು ಅದು ಈಗ ಶರಣಾಗತಿ ಅಂತ ಹೇಳಿದ್ರೆ ಅದನ್ನು ಸೇರಿದೆಯಲ್ಲ, ಯಾವ ಥರ? ಇಲ್ಲ, ಶ್ರದ್ಧೆ ಬೇರೆ, ಶರಣಾಗತಿ ಬೇರೆ. ಶ್ರದ್ಧೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೇಳಬೇಕು, ಪ್ರೇಯರ್ ಮಾಡಬೇಕು, ಮಧ್ಯಾಹ್ನ ಒಂದು ಆರತಿ ಆಗಬೇಕು, ಸಾಯಂಕಾಲ ಒಂದು ಆರತಿ ಆಗಬೇಕು. ಇದು ಬಿಡಾದೆ ಮಾಡ್ತಾರಲ್ವ, ಅನುಷ್ಠಾನ ಅಂತ ಹೇಳೋದು. ಅನುಷ್ಠಾನ ಅಂತೇಳಿ ಶ್ರದ್ಧೆ ಅಂದರೆ ಅನುಷ್ಠಾನ. ಒಂದು ವಿಷಯವನ್ನು ಬಿಡಾದೆ ಮಾಡೋದು. ಡೈಲಿ ಒಂದು ಗುರುನಾಮಸ್ಮರಣೆ ಹೇಳೋದು. ಆ ಗುರುನಾಮಸ್ಮರಣೆಯನ್ನು ಜೀವನ ಪರ್ಯಂತ ಹೇಳೋದು. ಅದು ಎಲ್ಲಿಗೆ ಹೋಗಿ ತಲುಪ್ತದೆ ಅಂತ ಹೇಳೋದು. ಶರಣಾಗತಿ ಅದಲ್ಲ. ಶರಣಾಗತಿ ಏನು ಹೇಳಲಿಕ್ಕಿಲ್ಲ. ಅದು ಮೌನದಲ್ಲಿ ಅತಿ ಮೌನ, ಯಾವುದೂ ಇಲ್ಲ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಶ್ರದ್ಧಾ ಭಕ್ತಿ ಅದು ಯಾವುದೂ ಇಲ್ಲ. ಅದು ಶೂನ್ಯ ಸ್ಥಿತಿ.
ಶರಣಾಗತಿ ಅಂತ ಹೇಳಿದ್ವಿ. ಏನಿಲ್ಲ ಅಲ್ಲಿ ಮಾತಾಡಲಿಕ್ಕೆ ಇಲ್ಲ. ಅದು ಶೂನ್ಯದಲ್ಲಿ ಅತಿ ಶೂನ್ಯವಾಗಿ ಹೋಯಿತು. ಅದು ಗುರುವಿನ ಒಳಗೆ ಹೋಗ್ತದೆ. ಆ ಕಡೆ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ತದೆ. ಅದು ಗುರು ಒಂದು ಸ್ಥಳ ಕೊಡ್ತಾರೆ, ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿ. ಗುರುವಿನ ಒಳಗೆ ಹೋದ ನಂತರ ಮತ್ತೆ ಅವನೇನು ಮಾಡೋದು? ಏನು ಮಾಡಲಿಕ್ಕೆ ಆಗೋದಿಲ್ಲ. ಗುರು ಹೇಳಿದನ್ನು ಕೇಳಿಕೊಂಡಿರೋದು ಅಷ್ಟೇ. ಏನು ಹೇಳ್ತಾರೆ ಅದನ್ನು ಕೇಳೋದು ಅಷ್ಟೇ. ಏನು ಹೇಳ್ತಾರೆ ಅದನ್ನು ಮಾಡೋದು. ಅಲ್ಲಿ ಯಾವುದೇ ರೀತಿಯ ಕ್ವಶನ್ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ, ಅಲ್ಲಿ ಯಾವುದೇ ರೀತಿಯ ವಿಚಾರಗಳು ಇಲ್ಲ. ಅಲ್ಲಿ ಹೇಳ್ದಾಯ್ತಾ? ಹಾಂ. ಕಾರಣ ಎರಡು ಒಂದಾಯ್ತು. ಅಲ್ಲಿ ಆ ಶೂನ್ಯ ಸ್ಥಿತಿಗೆ ಬಂದ ಕೂಡಲೇ ಗುರು ಮತ್ತು ಶಿಷ್ಯ ಒಂದಾಗಿ ಹೋಯಿತು. ಗುರು ಶಿಷ್ಯ ಒಂದಾದ ಮೇಲೆ ಅಲ್ಲಿ ಎಂಥದನ್ನು ಬೇರೆ ಮಾಡಲಿಕ್ಕಾಗ್ತದೆ? ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಶರಣಾಗತಿ. ಗೊತ್ತಾಯ್ತು ಹೇಳೋದು? ಬೇರೆ ಎಂತ ಬೇಕು? ಕೇಳ್ತಾ ಇರ್ಬೇಕು ಅನ್ಸುತ್ತೆ, ಬಟ್ ಎಷ್ಟು ಕೇಳಿದ್ರು ಕೊನೆಗೆ ಅಲ್ಲಿಗೆ ಹೋಗ್ಬೇಕಲ್ಲ. ಅದೇ ಹೇಳೋದು. ಒಬ್ಬರಿಗೆ ಹೇಳುವ ವಿಷಯ ಕೋಟ್ಯಾನು ಕೋಟಿ ಕೇಳುವವರಿಗೆ ಆಗ್ತದೆ. ಒಬ್ಬರಿಗೆ ಹೇಳುವ ವಿಷಯ ಒಂದು ಅನುಭವಕ್ಕಾಗಿ ಇಷ್ಟೆಲ್ಲ ನಡೀತಾ ಇದೆ. ಖಂಡಿತವಾಗಿಯೂ ಒಂದು ಅನುಭವಕ್ಕಾಗಿಯೇ ಎಲ್ಲವೂ ನಡೆಯುವುದು. ಕವಿರತ್ನ ಕಾಳಿದಾಸನಿಗೆ ಜ್ಞಾನ ಆಗುವ ಮುಂಚೆ ಹೇಗೆ ಇದ್ದ, ಜ್ಞಾನ ಆದ ನಂತರ ಏನಾದ, ಅವನಿಗೇನು ಗೊತ್ತಿಲ್ಲ ಆಯಿತು ಅಲ್ವಾ? ಕವಿರತ್ನ ಕಾಳಿದಾಸನಿಗೆ ಅದಾದ ನಂತರ ಅದು ಕಾಳಿ ಪ್ರತ್ಯಕ್ಷವಾಗಿ ಜ್ಞಾನ ದೀಕ್ಷೆ ಕೊಟ್ಟ ಕೂಡಲೇ ಎಲ್ಲ ಅರಿವು ಬಂತು, ಎಲ್ಲವನ್ನು ಮರೆತು ಬಿಟ್ಟ. ಜನ್ಮವೇ ಪರಿವರ್ತನೆ ಆಯಿತು ಅಲ್ವಾ? ಹಾಂ. ಸಿಗಬೇಕು ಅಂತಿದ್ದರೆ ಸಿಕ್ಕೇ ಸಿಗ್ತದೆ. ಆಸೆ ಪಡಬಾರ್ದು. ಸಿಗಬೇಕು ಅಂತಿದ್ದರೆ ಸಿಕ್ಕೇ ಸಿಗ್ತದೆ. ಆ ತಾಯಿ ಕೊಡಬೇಕು ಅಂತ ಇದ್ದರೆ ಮಲ್ಕೊಂಡಿದ್ರು ಎಬ್ಬಿಸಿಬಿಟ್ಟು ಕೊಡ್ತಾಳೆ. ಈ ಸತ್ಯದಲ್ಲಿ ನಿಲ್ಲಬೇಕು. ಈ ಸತ್ಯದಲ್ಲಿ ನಿಂತರೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಎಲ್ಲಿಗೂ ಓಡುವುದಿಲ್ಲ. ಮನಸ್ಸು ಸ್ಥಿರವಾಗ್ತದೆ. ಹೇಳಿ ಅರ್ಥ ಆಯ್ತಾ? ಇನ್ನೇನು ಬೇಕು? ಶುಭವಾಗಲಿ. ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.